ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ಹಾಗಲಕಾಯಿ ಪಲ್ಯ ಅಂದರೆ ಕಹಿ ಬರುತ್ತೆ ಅಂತ ಎಷ್ಟೋ ಜನ ತಿನ್ನೋದನ್ನೇ ಬಿಟ್ಟಿರ್ತಾರೆ. ಸೊ ಈ ರೀತಿ ಪಲ್ಯ ಮಾಡಿ ಕಹಿ ಬರಲ್ಲ ಅಂತ ಹೇಳೋಕ್ಕಾಗಲ್ಲ, ಯಾಕಂದರೆ ಹಾಗಲಕಾಯಿ ಕಹಿ ಇದ್ದೇ ಇರುತ್ತೆ. ಸ್ವಲ್ಪ ಮಟ್ಟಿಗೆ ಕಹಿ ಇರುತ್ತೆ ಅಷ್ಟೇ, ಜಾಸ್ತಿ ಏನಿರಲ್ಲ. ನೀವು ಗೊಜ್ಜು ಥರ ಮಾಡಿದರೆ ಅಲ್ಲಿ ಜಾಸ್ತಿನೇ ಕಹಿ ಬರುತ್ತೆ. ಸೊ ಈ ರೀತಿ ಡ್ರೈ ಆಗಿ ಮಾಡಿದರೆ, ನೀರು ಮುಟ್ಟಿಸ್ದೇ ಇರೋ ರೀತಿ ನಾವು ಹಾಗಲಕಾಯಿ ಪಲ್ಯವನ್ನು ಮಾಡಿದರೆ ಕಹಿ ಕಡಿಮೆ ಬರುತ್ತೆ. ಈಸಿಯಾಗಿ ಎಲ್ಲರೂ ಕೂಡ ಆರಾಮಾಗಿ ತಿನ್ಬೋದು. ಮಾಡುವ ವಿಧಾನವನ್ನು ಇವಾಗ ನೋಡ್ಕೊಂಡು ಬರೋಣ. ನಾನು ಹಾಗಲಕಾಯಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಒಳಗಡೆ ಇರ್ತಕ್ಕಂತಹ ತಿರುಳನ್ನು ತೆಗೆದಿರ್ತೀವಿ. ಬೀಜ ಇರುತ್ತಲ್ಲ ಬಿಳಿದು ವೈಟು, ಅದನ್ನೆಲ್ಲವನ್ನು ಚೆನ್ನಾಗಿ ತೆಗೆದುಬಿಟ್ಟು ಇದನ್ನು ತೊಳಿಬೇಕು. ಸ್ವಲ್ಪ ಉಪ್ಪು ಹಾಕಿ ಸ್ವಚ್ಛಗೆ ತೊಳಿಬೇಕು. ತೊಳೆದು ಈ ರೀತಿ ಹುರಿಬೇಕು. ನೀರಿನ ಅಂಶ ಎಲ್ಲ ಹೋಗೋ ತನಕ ಈಗ ನೋಡ್ರಿ ಚೆನ್ನಾಗಿ ಹುರಿದಿದೆ. ಈ ರೀತಿಯಲ್ಲಿ ನಾವು ಎಣ್ಣೆ ಹಾಕಿ ಹುರಿಬೇಕು. ಹುರಿದ ನಂತರ ನಾನು ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಪಾತ್ರೆಗೆ ಎಣ್ಣೆ ಹಾಕ್ಕೊಂಡು ಅದು ಬಿಸಿ ಆದ ನಂತರ ನಾನು ಅದಕ್ಕೆ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಂತಹ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೇನು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನು ಬೇಕಾಗಿಲ್ಲ, ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲೇ ಟೇಸ್ಟಿಯಾದಂತಹ ಹಾಗಲಕಾಯಿ ಪಲ್ಯವನ್ನು ಮಾಡ್ಕೋಬೋದು. ಈರುಳ್ಳಿ ಜೊತೆಗೇ ನಾನು ಒಂದು ಟೊಮೆಟೊವನ್ನು ಹಾಕ್ಕೊಳ್ತಾ ಇದ್ದೀನಿ. ಟೊಮೆಟೊ ಮತ್ತು ಈರುಳ್ಳಿಯನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿ ತಗೋರಿ. ಚೆನ್ನಾಗಿ ಫ್ರೈ ಆದ ನಂತರ ನಾವು ಇದಕ್ಕೆ ನಾವು ಹುರಿದಿಟ್ಕೊಂಡಿದ್ದೀವಲ್ಲ ಹಾಗಲಕಾಯಿಯನ್ನು ಅದನ್ನು ಹಾಕಬೇಕು. ಅದಕ್ಕೂ ಮೊದಲು ನಾವು ಇದಕ್ಕೆ ಉಪ್ಪು, ಖಾರ, ಅರಿಶಿನ ಹಾಕ್ಕೊಳ್ಬೇಕು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈ ರೀತಿ ಒಮ್ಮೆ ಟ್ರೈ ಮಾಡಿ. ಚಪಾತಿ, ರೊಟ್ಟಿಗಂತೂ ಸೂಪರ್ ಕಾಂಬಿನೇಷನ್ ಆಗಿರುತ್ತೆ ಇದು. ಹಾಗಲಕಾಯಿ ತಿನ್ನೋದ್ರಿಂದ ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಅದನ್ನೇ ಸ್ವಲ್ಪ ಕಹಿ ಕಡಿಮೆ ಬರೋ ರೀತಿ ಮಾಡಿ ತಿನ್ಬೇಕು. ಸೊ ಈ ರೀತಿ ಪಲ್ಯ ಮಾಡಿದರೆ ಕಹಿ ಬರೋದೇ ಇಲ್ಲ ಅನ್ನೋಕ್ಕಾಗಲ್ಲ, ಸ್ವಲ್ಪ ಕಡಿಮೆ ಬರ್ತೈತಿ. ಏನೋ ನಾವು ಹಾಗಲಕಾಯಿ ಪಲ್ಯ ತಿಂತಿದ್ದೀವಿ ಅನ್ನೋ ಫೀಲ್ ಬರಲ್ಲ. ಇವಾಗ ನಾನು ಉಪ್ಪು ಹಾಕಿದ್ದೀನಿ ಮತ್ತು ಅರಿಶಿನವನ್ನು ಹಾಕ್ಕೊಂಡಿದ್ದೀನಿ. ಖಾರದ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. 1-2 ಟೇಬಲ್ ಸ್ಪೂನ್ ಅಷ್ಟು. ನಮ್ಮದು ಖಾರದ ಪುಡಿ ಸ್ವಲ್ಪ ಖಾರ ಕಡಿಮೆ ಇದೆ, ಹಾಗಾಗಿ ನಾನು ಇದನ್ನು ಕಡಿಮೆ ಜಾಸ್ತಿ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ. ನೀರು ಮಾತ್ರ ಯಾವುದೇ ಕಾರಣಕ್ಕೂ ಹಾಕಲೇಬೇಡಿ. ಹಾಗಲಕಾಯಿಗೆ ನೀರು ಹಾಕಿದ್ರೇ ಕಹಿ ಜಾಸ್ತಿ ಬರುತ್ತೆ. ಸೊ ಹಾಗಾಗಿ ಇವಾಗ ನಾನು ಹುರಿದಿಟ್ಕೊಂಡಂತಹ ಹಾಗಲಕಾಯಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ತೊಗೊತೀನಿ. ಚೆನ್ನಾಗಿ ಮಿಕ್ಸ್ ಆದ ನಂತರ ನೀವು ಇದಕ್ಕೆ ಡ್ರೈ ಆಗಿ ಯಾವುದಾದ್ರೂ ಪೌಡರ್ ಹಾಕ್ಬೋದು. ಶೇಂಗಾ ಪೌಡರ್ ಹಾಕ್ಬೋದು ಅಥವಾ ಗುರೆಳ್ಳು ಪೌಡರನ್ನು ಹಾಕ್ಬೋದು. ನಾನು ಗುರೆಳ್ಳು ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಟ್ಟು ಮೇಲ್ಗಡೆ ಸ್ವಲ್ಪ ಸಕ್ಕರೆ ಹಾಕಿದರೆ ಅಥವಾ ಬೆಲ್ಲ ಹಾಕಿದರೆ ಟೇಸ್ಟಿಯಾದಂತಹ ಹಾಗಲಕಾಯಿ ಪಲ್ಯ ರೆಡಿ ಆಗುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಕಹಿ ಅಂತೂ ಇರೋದೇ ಇಲ್ಲ, ಸ್ವಲ್ಪ ಇರ್ತೈತಿ, ಕಡಿಮೆ ಇರುತ್ತೆ. ಸೊ ನೀವು ಗೊಜ್ಜು ಮಾಡಿದಾಗಿರುತ್ತಲ್ಲ ಅಷ್ಟು ಕಹಿ ಮಾತ್ರ ಇದು ಇರೋದೇ ಇಲ್ಲ. ಒಂದು 70% ಕಹಿ ಎಲ್ಲ ಹೋಗಿರ್ತೈತಿ. ನೋಡಿರಿ, ಟೇಸ್ಟಿಯಾದಂಥ ಹಾಗಲಕಾಯಿ ಪಲ್ಯ ರೆಡಿ ಆಯಿತು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಗ್ರೂಪ್ಗಳಿಗೆ ಶೇರ್ ಮಾಡಿ. ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಅಲ್ಲಿ ಆಲ್ ಅನ್ನೋ ಆಪ್ಷನನ್ನು ಸೆಲೆಕ್ಟ್ ಮಾಡಿ. ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು.